ಮುಖ್ಯಮಂತ್ರಿಗಳು ಏನು 2 ದಿನದಿಂದ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದು ಅದಕ್ಕೆ ಯೂ ಟರ್ನ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದು ಯೂ ಟರ್ನ್ ಅಲ್ಲ, ಅದು ಸಮರ್ಥನೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಅವರು ಏನು ಹೇಳಿದಾರೋ ಅದನ್ನ ಸಮರ್ಥನೆ ಮಾಡಿದ್ದಾರೆ. ಯುದ್ಧ ಅನಿವಾರ್ಯ ಅಲ್ಲ, ಯುದ್ಧ ಕೊನೆಯ ಆಪ್ಷನ್ ಅಂತೆಲ್ಲ ಹೇಳಿ ಬೋಧನೆಗಳನ್ನ ಮಾಡಿದ್ದಾರೆ. ಅಂದ್ರೆ ಅವ್ರ ಮನಸ್ಥಿತಿಯಲ್ಲಿ ಈ ಯಾರು ಜನ ಸತ್ತಿದ್ದಾರೆ ನಮ್ಮ ಭಾರತೀಯರು, ಅವರ ರಕ್ತಕ್ಕೆ ಬೆಲೆ ಇಲ್ಲ, ಅವರ ನೋವಿಗೆ ಬೆಲೆ ಇಲ್ಲ ಅನ್ನೋದನ್ನ ಪುನರುಚ್ಚಾರ ಮಾಡಿದ್ದಾರೆ. ನನಗನ್ಸ್ತೈತೆ ಆ ಪಕ್ಕದ ರಾಜ್ಯ ತೆಲಂಗಾಣ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಯುದ್ಧ ಅಲ್ಲ, ನಮ್ಮ ಪಾಕ್ ಆಕ್ರಮಿತ ಏನು ನೆಹರು ಕಾಲದಲ್ಲಿ ಆಕ್ರಮ ಮಾಡಿದ್ರು ಅದನ್ನ ವಾಪಸ್ ತಗೊಬೇಕು, ಈ ಸಂದರ್ಭದಲ್ಲಿ ಯುದ್ಧ ಮಾಡಿ ನಾವು ನಿಮ್ ಜೊತೆ ಇದ್ದೀರಿ ಅಂತ. ಇಲ್ಲಿ DK ಶಿವಕುಮಾರ್ ಹೇಳಿದ್ದಾರೆ, ನಾವು ದೇಶ ಮುಖ್ಯ ನಮ್ಗೆ ಅಂತ ಹೇಳಿದ್ದಾರೆ. ಇವ್ರು ನೋಡಿ ಸಿದ್ದರಾಮಯ್ಯ ಬುದ್ಧಿ ಕಲ್ತ್ಕೊಂಡಿ. ಆ ರೇವಂತ್ ರೆಡ್ಡಿನೂ ಮುಖ್ಯಮಂತ್ರಿ, ನೀವು ಮುಖ್ಯಮಂತ್ರಿ. ದೇಶಭಕ್ತಿ ಬಗ್ಗೆ ಆ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಯ ನೋಡಿ ನೀವು ಪಾಠ ಕಲ್ತ್ಕೊಳ್ಳಿ. ಅವರು ಕಾಂಗ್ರೆಸ್ ಅವರು, ನೀವು ಎಲ್ಲಾ ಪಾರ್ಟಿಯವರು, ನೀ ಏನ್ ಕಾಂಗ್ರೆಸ್ ಅವರಲ್ಲ, ನೀ ಎಲ್ಲಾ ಪಾರ್ಟಿಯಿಂದ ಬಂದಿರೋರು. ಆ ರೇವಂತ್ ರೆಡ್ಡಿನ ನೋಡಿ ಬುದ್ಧಿ ಕಲಿ.